ಭಾಗವಹಿಸುವುದಕ್ಕಾಗಿ ಬಂದಂತ ಎಲ್ಲ ಸ್ಪರ್ಧಾಳುಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತುಂಬಿರುವುದಾದ ವಂದನೆಗಳನ್ನು ಸಲ್ಲಿಸುವಂತವನಾಗಿರುತ್ತೇನೆ. ನಮ್ಮ ಒಂದೇ ಒಂದು ಉದ್ದೇಶ, ಇವತ್ತು ಸರ್ ಹೇಳಿದ ಹಾಗೆ, ಮಾರುತಿ ಗಂಜೀರ್ ಸರ್ ಹೇಳಿದ ಹಾಗೆ, ಇವತ್ತು ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್, ಟಿವಿ, ಮನೆಯಿಂದ ಮಕ್ಕಳು ಹೊರಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇಂಥ ಕ್ರೀಡೆಗಳನ್ನ ಹಮ್ಮಿಕೊಂಡಂತದ್ದು. ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ನೋಡಿದ್ದೆ ನಾನು. ಒಂದು ಚಿಕ್ಕ ಮಗು ತಾಯಿ ಜೊತೆ ತಾಯಿ ಜೊತೆ ಜಗಳ ಮಾಡ್ತೀನಿ, ಮೊಬೈಲ್ ಕೊಟ್ರೆ ನಾನು ಊಟ ಮಾಡ್ತೀನಿ, ಮೊಬೈಲ್ ಕೊಟ್ರೆ ನಾನು ಮನೆಯಾಗ ಇರ್ತೀನಿ ಎಂಬುದಾಗಿ. ಆಗ ತಾಯಿ ಏನು ಮಾಡಕ್ ಆಗದೆ ಮೊಬೈಲ್ ಅನ್ನು ಮಗುವಿನ ಕೈಯಾಗ ಕೊಟ್ಲು. ಆ ಮಗು ಹೋಗಿ ಮೊಬೈಲ್ ಆಟ ಆಡಕತ್ತು. ಏನ್ ಮಾಡ್ಬೇಕಂತ ತಾಯಿ ಗೊತ್ತಾಗ್ಲಿಲ್ಲ. ಆಗ ಗಂಡನೊಟ್ಟಿಗೆ ತಾಯಿ ಹೆಂಡತಿ ಮಾತಾಡ್ತಿರುವಾಗ ಗಂಡ ಹೆಂಡತಿಬ್ರು ಒಂದು ವಿಚಾರ ಮಾಡಿದ್ರು. ಏನಂತಂದ್ರೆ, ಇದನ್ನ ಹೇಗಾದ್ರೂ ಮಾಡಿ ಮಗುವಿನ ಕೈಯಲ್ಲಿ ಮೊಬೈಲ್ ತಕ್ಕೊಳ್ಬೇಕೆಂಬುದಾಗಿ ಪ್ಲಾನ್ ಮಾಡಿದಾಗ ಇಬ್ಬರು ಗಂಡ ಹೆಂಡತಿ ಕೈಯಲ್ಲಿ ಒಂದು ನೋಟ್ಬುಕ್ ತಂದು ಗಂಡ ಹೆಂಡತಿ ಮಗುವಿನ ಅಕ್ಕಪಕ್ಕ ಕೂತ್ಕೊಂಡ್ರು. ಇಬ್ಬರು ಅದ್ರ ಏನಿಲ್ಲ, ಸುಮ್ಮನೆ ಪೇಸ್ ತಿರುಗಿಸ್ತಾ ಇದ್ರ. ಅದನ್ನ ನೋಡಿದಂತ ಮಗು, ನಮ್ಮ ಅಪ್ಪ ಅಮ್ಮ ಕೈಯ ಕಾಪಿ ಹಿಡಿದಾರ, ನೋಟ್ಬುಕ್ ಹಿಡ್ಕೊಂಡಾರ ಅಂತ ಹೇಳಿ ಮಗು ಏನ್ ಮಾಡ್ತು, ತನ್ನ ಕೈಯಲ್ಲಿರುವಂತ ಮಗು ಅಲ್ಲಿ ಬಿಟ್ಟು ತಾನು ಹೋಗಿ ತನ್ನ ಬುಕ್ಸ್ತಕ, ತನ್ನ ಬ್ಯಾಗ್ ಅಲ್ಲಿರುವಂತ ಒಂದು ಪುಸ್ತಕ, ಒಂದು ಪೆನ್ಸಿಲ್ ತಂದು ಅಲ್ಲಿ ಗೀಸ್ತಾ ಕುತ್ಕೊಂತು. ಆಗ ಮಗುವಿಗೆ ತಂದೆ ತಾಯಿ ಇದ್ರು, ಮಗು ಮೊಬೈಲ್ ತಗೋ ಅಂತ ಹೇಳಿದ್ರು. ಆಗ ಅದೇ ಆಯ್ತು, ಮನೆ ಬ್ಯಾಡ, ನನಗ್ ಮೊಬೈಲ್, ನೀವು ಪುಸ್ತಕ ಹಿಡ್ಕೊಂಡ್ರಲ್ಲ, ನಾನು ಪುಸ್ತಕ ಹಿಡ್ಕೊಂಡು ನಾನು ಡ್ರಾಯಿಂಗ್ ಬಿಡಿಸ್ತೀನಿ ಅಂತ ಹೇಳ್ತು. ಅದಕ್ಕೆ ಇವತ್ತು ಇಂಥ ಕ್ರೀಡೆ ಮಕ್ಕಳಿಗೆ ನಾವು ತಪ್ಪಿಸ್ಬೇಕಾಗೈತಿ. ಮಕ್ಕಳನ್ನು ತಪ್ಪಿಸ್ಬೇಕಾದ್ರಂತ ಹೊಸ ವಿಚಾರಗಳನ್ನು ತರುವಾಗ, ಹೊಸ ಯೋಚನೆಗಳನ್ನು ತರುವಾಗ ಅದು ಮಕ್ಕಳು ಮೊದಲಿಂದ ಅಥವಾ ದುಷ್ಟ ಚಟಗಳಿಂದ ಮಕ್ಕಳು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇವತ್ತೇನು ಈ ಮಾರುತಿ ಸರ್ ಹೇಳಿದಾಗಲಿ, ಇರುವಂತ ನಾಯಕರಾಗಲಿ ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನು ನಾವು ಮುಂದೆ ಸಾಗೋಣ. ನಾನು ಸ್ಪರ್ಧಾಳುಗಳಲ್ಲಿ ನಾನು ಕೇಳಿಕೊಳ್ಳುವುದೇನಂತಂದ್ರೆ, ದಯವಿಟ್ಟು ಶಾಂತಿ ಸಮಾಧಾನದಿಂದ ನೀವು ಆಟವನ್ನು ಆಡ್ರಿ. ಯಾವುದೇ ರೀತಿಯಾಗಿ ನಿರ್ಣಯಕ್ಕೆ ವಿರುದ್ಧವಾದಂತ ಯಾವುದೇ ಯೋಚನೆಗಳನ್ನು ಸ್ಪರ್ಧಾಳುಗಳು ತಕ್ಕೊಳ್ಬೇಡ್ರಿ. ಸಮಾಧಾನದಿಂದ ನಿರ್ಣಾಯಕರಿಗೆ ನೀವು ಒಳಪಟ್ಟು ಈ ಕ್ರೀಡೆಗೆ ನೀವು ಯಶಸ್ಸುಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲದೆ, ಇವತ್ತೇನು ನೀವು ಸ್ಪರ್ಧಾಳುಗಳು ಭಾಗವಹಿಸ್ತಾ ಇದ್ರಲ್ಲಿ, ಇದರಲ್ಲಿ ವಿಜೇತರಾದಂತ ತಂಡಗಳಿಗೆ ಈ ಹೊತ್ತು ನಾವು ಬಹುಮಾನಗಳನ್ನು ವಿತರಣೆ ಮಾಡುವುದಿಲ್ಲ. ಡಿಸೆಂಬರ್ 25ನೇ ತಾರೀಕು ನಮ್ಮ IPC ಸಭೆಯ ಕ್ರಿಸ್ಮಸ್ ಹಬ್ಬದ ಆರಾಧನೆ ಇರುತ್ತೆ ಸಾಯಂಕಾಲ 7 ಗಂಟೆಗೆ. ಆ ಸಾಯಂಕಾಲ 7 ಗಂಟೆ ಆರಾಧನೆಗೆ ವಿಜೇತರಾದ ತಂಡಗಳಿಗೆ ಆ ದಿನ ಸಾಯಂಕಾಲ ನಾವು ಬಹುಮಾನವನ್ನು ವಿತರಣೆ ಮಾಡುತ್ತೇವೆ. ಆದುದರಿಂದ ವಿಜೇತರಾದ ತಂಡಗಳು ಇವತ್ತು ಈ ಸಂತೋಷದಿಂದ ಹೋಗಿ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದ ಆರಾಧನೆಯಲ್ಲಿ ಬಂದು ನೀವು ಭಾಗವಹಿಸಿ ನಿಮ್ಮ ಬಹುಮಾನಗಳನ್ನು ನೀವು ಸ್ವೀಕರಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯವನ್ನು ಮುನ್ನಡೆಸಿರುವಂತಹ ನಮ್ಮ ಶಿಕ್ಷಕರಾಗಿರುವಂತಹ ಪ್ರಶಾಂತ್ ಅವರಿಗೂ ಸಹ ನಾನು ತುಂಬಿರುವ ಧನ್ಯವಾದಗಳನ್ನು ಸಲ್ಲಿಸುವಂತನಾಗಿರುತ್ತೇನೆ. ಮುಂದೆ ಅವರು ಈ ಕಾರ್ಯವನ್ನು ನಡೆಸಿಕೊಡಬೇಕೆಂಬುದಾಗಿ ಹೇಳುತ್ತಾ ನನ್ನ 2 ಮಾತುಗಳಿಗೆ ನಾನು ವಿದಾಯವನ್ನು ಹೇಳುವಂತವನಾಗಿದ್ದೇನೆ. ಧನ್ಯವಾದಗಳು. ಇವತ್ತಿನ ದಿವಸ ಸಾರಾ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕರಾಗಿರುವಂತಹ ಚಂದ್ರಕಾಂತ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕಂತ ಕೇಳಿದಾಗ, ಇವತ್ತು ಹುಡುಗರು ದಿಕ್ಕಿ ತಪ್ಪೋಲತ್ತಾರ. ಹುಡುಗರು ಮೊಬೈಲ್ನಾಗ ಇವತ್ತ ಏನು ಗೇಮ್ ಆಡ್ಲತ್ತಾರ, ಇವತ್ತ ಮಟ್ಕ ಆಡ್ಲತ್ತಾರ, ರಮ್ಮಿ ಆಡ್ಲತ್ತಾರ. ಅಂತವರಿಗೆಲ್ಲ ಆಟ ಆಡ್ಸೋದ್ರ ಮೂಲಕ, ಇವತ್ತ ಡ್ಯಾನ್ಸ್ ಮಾಡಿಸೋದ್ರ ಮೂಲಕ, ಇವತ್ತ ಶಿಕ್ಷಣ ಕೊಡೋದ್ರ ಮೂಲಕ ಆ ಒಂದು ಹವ್ಯಾಸದಿಂದ ದೂರ ಮಾಡಿ ಒಳ್ಳೆ ಸಂಸ್ಕಾರ ಕಡೆ ಕರ್ಕೊಂಡು ಹೊಂಟ್ರಲ್ಲ, ಅವ್ರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಸಾಮಾನ್ಯ ಅಲ್ರಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರ ಇವತ್ತು ಉರ್ಲು ಹೈಕೊಂಡಂತ ವ್ಯಕ್ತಿಗೆ ಜಲ್ದಿ ಜೀವ ಹೊತ್ತ ತ್ರಾಸ ಕಡಿಮೆ ಆಗ್ತದ. ಅದ್ರ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ ಒಂದು ವ್ಯಕ್ತಿ ಉರ್ಲು ಹೈಕೊಂಡಾಗ ಎಷ್ಟು ನೋವು ಆಗ್ತದಲ್ಲ, ಅದಕ್ಕಿಂತ 10 ಪಟ್ಟು ನೋವು ಈ ಕಾರ್ಯಕ್ರಮ ಮಾಡ್ಲಕ್ಕಾಗ್ತದೆ. ಈಗ ನೀವೆಲ್ಲ ನಿಂತಿರಲ್ಲ, ಅಲ್ಲಿ ಈ ನಿಂತರಿಗೆ ಕರೆದು ಒಂದ್ ಕಡೆ ಸೇರ್ಸಂತದ ಕೆಲಸ ಸಾಮಾನ್ಯ ಕೆಲಸ ಅಲ್ಲ. ಆ ಶಕ್ತಿ ಚಂದ್ರಕಾಂತ್ ಸರ್ ಅವ್ರ ಬಲ್ಲಿ ಅದ. ಅಂತ ಶಕ್ತಿ ಇನ್ನ ಹೆಚ್ಚಾಗ್ಲಿ, ದಾರಿ ತಪ್ಪತಕ್ಕಂತ ಸಮಾಜ ಒಂದ್ ಕಡೆ ಬಂದು ಯುವಕರೆಲ್ಲ ಇವತ್ತು ಉತ್ತಮ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರಲ್ಲಿಂದ ಅಂತಕ್ಕಂಥದ್ದನ್ನ ಇವತ್ತು ಮಾತಾಡ್ತಾ, ಇವತ್ತು ವಾಲಿಬಾಲ್ ಬಗ್ಗೆ ಯಾವ್ಯಾವ ರೂಲ್ಸ್ ಅವ, ಯಾವ ರೀತಿ ನೀವು ಆಡ್ಬೇಕು, ಯಾವ ರೀತಿ ಅದು ನೀವು ಆಟ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಮೌಲಾನಾ ಸರ್ ನಿಮ್ಗ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರ. ಅದರದೇ ಅವ್ರ ಸಬ್ಜೆಕ್ಟ್, ಅದರದೇ ಕೋರ್ಸ್ ಮುಗಿಸ್ಯಾರ. ಸುಮಾರು 65 ವರ್ಷಗಳ ಕಾಲ ಆ ಹುದ್ದೆಯಲ್ಲಿ ಸಂಪೂರ್ಣವಾಗಿ ಅವರು ಕಾರ್ಯನಿರ್ವಹಿಸ್ಯಾರ. ಅದಕ್ಕೆ ಅವ್ರಿಗೆ ಅನುಭವ ಅದ. ನನಗೆ ವಾಲಿಬಾಲ್ ಬಗ್ಗೆ ಅನುಭವ ಇಲ್ಲ. ಇನ್ನ ಮಾತಾಡಂದ್ರ 10 ನಿಮಿಷ ಮಾತಾಡಂದ್ರ ಅರ್ಧ ಗಂಟೆ ಮಾತಾಡಬಹುದು. ಅದಕ್ಕೆ ನಾವು ಕೂಡ ಈ ವಾಲಿಬಾಲ್ದು ತಿಳ್ಕೋಬೇಕಾಗ್ಯದ ಅಂತೇಳಿ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಈ ಸಂಸ್ಥೆಯ
ಇನ್ನು ಸಂಸ್ಥಾಪಕರಾಗಿರುವಂತಹ ಚಂದ್ರಕಾಂತ್ ಫಾಸ್ಟರ್ ಸರ್ ಅವರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ, ಇದು ಒಳ್ಳೆ ಕಾರ್ಯಕ್ರಮ ಸರ್. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಹಳ್ಳಿಯಿಂದ ದಿಲ್ಲಿವರೆಗೆ ನಡಿಬೇಕು ಅಂತ ಶಕ್ತಿ ಯೇಸು ಸ್ವಾಮಿಯವರು ತಮಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿ ನಾನು 4 ಮಾತಿಗೆ ವಿರಾಮ ಹೇಳ್ತೀನಿ. ಮಾತುಗಳ ಮೂಲಕ ಉತ್ತಮ ಒಳ್ಳೆ ರೀತಿ ಆಡಿ ನಿಮ್ಮ ತಂಡಕ್ಕೆ ಗೆಲುವಿನ ಪದ ಸೇರಲು ಸಾಧ್ಯವಾಗ್ತದೆ. ಎಲ್ಲ ಅತಿಥಿಗಳು ಬಂದು